ಹೋರಾಟದ ನಿರ್ಲಕ್ಷ್ಯಕ್ಕೆ ಹೋರಾಟದ ನಿರ್ಲಕ್ಷ್ಯಕ್ಕೆ ಶಿವಮೊಗ್ಗ ನಗರದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಕೂಡ ಯಾವುದೇ ಕ್ರಮಗಳನ್ನು ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಗಮನ ಹರಿಸಿಲ್ಲ. ಇದರ ವಿರುದ್ಧ ಸೋಮವಾರ ಶಾಸಕರ ಕಚೇರಿ ಎದುರು ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟದ ಪದಾಧಿಕಾರಿಗಳು ಪ್ರತಿಭಟನೆ ಹಮ್ಮಿಕೊಂಡು ಪಾಲಿಕೆ ವಿರುದ್ಧ ಘೋಷಣೆ ಕೂಗಿದ್ರು. ನಗರಕ್ಕೆ ಹೆಚ್ಚಿನ ಸಾಮರ್ಥ್ಯದ ನೀರು ಶುದ್ಧೀಕರಣ ಘಟಕಕ್ಕೆ ಆಗ್ರಹಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆವು. ಶಾಸಕರೊಂದಿಗೆ ಮಾತನಾಡಿದ್ದೆವು. ಆದರೂ ಈ ನಿಟ್ಟಿನಲ್ಲಿ ಯಾವುದೇ ಪ್ರಗತಿಯಾಗಿಲ್ಲ. ಜೊತೆಗೆ ಸುಮಾರು 300 ಕೋಟಿಗೂ ಅಧಿಕ ವೆಚ್ಚವಾದರೂ ಕೂಡ ಹಳೆಯ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸಿಲ್ಲ. ನಮ್ಮ ಒತ್ತಾಯಕ್ಕೆ 400 ಕಂಬಗಳನ್ನು ಮಾತ್ರ ತೆರವುಗೊಳಿಸಿದ್ದು, ಇನ್ನು 800 ಕಂಬಗಳನ್ನು ತೆರವುಗೊಳಿಸದೆ ಇದ್ರೂ ಕೂಡ ಗುತ್ತಿಗೆದಾರರಿಗೆ ಹೇಗೆ ಹಣವನ್ನು ಬಿಡುಗಡೆ ಮಾಡಿದ್ರು ಎಂದು ಪ್ರಶ್ನೆ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಒಕ್ಕೂಟದ ಪ್ರಮುಖರಾದ ಕೆವಿ ವಸಂತ್ ಕುಮಾರ್, ಎ ಸತೀಶ್ ಕುಮಾರ್ ಶೆಟ್ಟಿ, ಎಸ್ಬಿ ಅಶೋಕ್ ಕುಮಾರ್, ಗಾಂಧಿ ಬಸಪ್ಪ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ಸರ್ಕಾರಿ ಕಾನೂನಿನ ಪ್ರಕಾರ ಹೆಚ್ಚುವರಿ ಆಸ್ತಿ ವರ್ಗಾವಣೆ ಶುಲ್ಕ, ಸರ್ಕಾರಿ ಸುತ್ತೋಲೆ ಪ್ರಕಾರ ಹೆಚ್ಚುವರಿ ಆಸ್ತಿ ವರ್ಗಾವಣೆ ಶುಲ್ಕ, ಕಾನೂನು ಬಾಹಿರವಾಗಿ ಸಂಗ್ರಹ ಮಾಡಿರುವ ಶುಲ್ಕ ವಾಪಸ್ ಆಗಲಿ. ಕಾನೂನು ಬಾಹಿರವಾಗಿ ಸಂಗ್ರಹ ಮಾಡಿರುವ ಶುಲ್ಕ, ಕಾನೂನಿಗೆ ವಿರುದ್ಧವಾಗಿ ಸಂಗ್ರಹ ಮಾಡಿರುವ ಶುಲ್ಕ, ಕಾನೂನು ಬಾಹಿರವಾಗಿ ಸಂಗ್ರಹ ಮಾಡಿರುವ ಶುಲ್ಕ ವಿದ್ಯುತ್ ಕಂಬ ತೆರವುಗೊಳಿಸಿ, ತೆರವುಗೊಳಿಸಿ ಅನಧಿಕೃತ ಶೆಡ್ ತೆರವುಗೊಳಿಸಿ, ಅವೆರಡು ಹೇಳಿ ಮತ್ತೆ ತೆರವುಗೊಳಿಸಿ 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 ಅನಧಿಕೃತ ಶೆಡ್ ತೆರವುಗೊಳಿಸಿ, ತೆರವುಗೊಳಿಸಿ 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 ಬೇಕೇ ಬೇಕು, ಬೇಕೇ ಬೇಕು.